ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಸಣ್ಣ ಬೌಲಷ್ಟು ಕ್ಯಾಪ್ಸಿಕಮ್ಮನ್ನು ತಗೊಳ್ಳಿ, ಈರುಳ್ಳಿ ಮತ್ತು ಕಾರ್ನ್ಫ್ಲೋರು, ಉಪ್ಪು, ಪನ್ನೀರು, ಬೆಣ್ಣೆ ಮತ್ತು ಪೆಪ್ಪರ್ ಪೌಡರ್ನ ತಗೊಳ್ಳೋಣ. ಮತ್ತು ಸ್ವಲ್ಪ ಕ್ಯೂಬಾಗಿ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನು ಹಾಕೋಣ. ಅದ್ರ ಮೇಲೆ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋದಲ್ಲ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಸ್ಟಾರ್ಚನ್ನು ಉದುರಿಸಿ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಅಂದರೆ ಪನ್ನೀರಿಗೆ ಪೆಪ್ಪರು ಮತ್ತು ಸಾಲ್ಟ್ ಹಿಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ಕಾರ್ನ್ ಸ್ಟಾರ್ಚನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಡಿ. ಎಲ್ಲನೂ ಮಿಕ್ಸ್ ಮಾಡಿ, ಅದು ಪನ್ನೀರಿಗೆಲ್ಲ ಹಿಡಿಯುತ್ತೆ. ಇದನ್ನು ಮ್ಯಾರಿನೇಟ್ ಅಂತ ಹೇಳ್ತೀವಿ. ಈಗ ಇದನ್ನು ಒಂದು ಸೈಡ್ ಇಡೋಣ. ನಂತರ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಎಣ್ಣೆ ಕಾಯೋದಕ್ಕೆ ಇಡೋಣ. ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ. ಈರುಳ್ಳಿನೂ ಅಷ್ಟೇ, ಕ್ಯಾಪ್ಸಿಕಮ್ ಅಷ್ಟೇ ನಿಮಗೆ ಕ್ಯೂಬ್ ಟೈಪ್ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋಂಥ ಪನ್ನೀರನ್ನು ಹಾಕೋಣ. ನೀವು ಪನ್ನೀರ್ ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬೋದು. ಈ ಥರ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಮಾಮೂಲಿ ರೆಸ್ಟೋರೆಂಟ್ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಅದೇ ಟೇಸ್ಟ್ ಇರುತ್ತೆ. ಅಂದರೆ ಮನೆಯಲ್ಲಿ ಹೈಜೆನಿಕ್ಕಾಗಿ ಈ ಥರ ಮಾಡ್ಕೋಬೋದು. ನೋಡಿ, ಈ ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಂತರ ಮತ್ತೆ ಮಿಕ್ಕಿರೋಂಥ ಪನ್ನೀರನ್ನು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಬೇಗ ಆಗುತ್ತೆ. ಮನೇಲಿ ಪನ್ನೀರ್ ಇದ್ದರೆ ಈ ಥರ ಮಾಡ್ಕೋಬೋದು. ಪನ್ನೀರು ಬೇಕಾದ್ರೆ ಮನೇಲೇ ಮಾಡ್ಕೊಂಡು ಈ ಥರ ಮಾಡ್ಕೋಬೋದು. ನೋಡಿ, ಈ ಬಣ್ಣ ಬರೋ ತನಕ ಫ್ರೈ ಮಾಡಿ ಎತ್ತಿಡಿ. ಈಗ ಮತ್ತೆ ಒಂದು ಫ್ರೈ ಪ್ಯಾನ್ ಇಡೋಣ. ಫ್ರೈ ಪ್ಯಾನ್ಗೆ ನೀವು ಬೆಣ್ಣೆ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಬೆಣ್ಣೆ ಇದ್ದರೆ ಬೆಣ್ಣೆ, ಇಲ್ಲಾಂದರೆ ಎಣ್ಣೆ ಇದ್ದರೆ ಎಣ್ಣೆ. ಸ್ವಲ್ಪ ಇದ್ದರೆ ಸ್ವಲ್ಪ ಹಾಕೊಳ್ಳಿ. 1-2 ಸ್ಪೂನಷ್ಟು ಬೆಣ್ಣೆ ಹಾಕೊಂಡ್ರೆ ಸಾಕು. ಬೆಣ್ಣೆ ಕರಗೋ ತನಕ ಸ್ವಲ್ಪ ಫ್ರೈ ಮಾಡಿ, ನಂತರ ಅದಕ್ಕೆ ಕ್ಯಾಪ್ಸಿಕಮ್ ಕ್ಯೂಬ್ ಟೈಪ್ ಕಟ್ ಮಾಡ್ಕೊಳ್ತೀವಲ್ಲ, ಕ್ಯಾಪ್ಸಿಕಮ್ ಒಂದು ಸಣ್ಣ ಬೌಲಲ್ಲಿ ಅದು ತಗೊಳ್ಳೋಣ. ಮತ್ತು ಈರುಳ್ಳಿನೂ ಅಷ್ಟೇ ಕ್ಯೂಬ್ ಟೈಪೇ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಹಾಕೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅದಕ್ಕೆ ಬೇಕಾದರೆ ನೀವು ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಪೇಸ್ಟ್ ಮಾಡಿದ್ರೂ ಹಾಕೋಬೋದು. ನಂತರ ಅದಕ್ಕೆ ತರಕಾರಿಗೆ ಹಿಡಿಯಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಣ. ಅದನ್ನು ಸ್ವಲ್ಪ ಫ್ರೈ ಮಾಡಿ, ಮತ್ತು ಅದಕ್ಕೆ ಸಾಲ್ಟ್ ಪೆಪ್ಪರನ್ನು ಹಾಕೋಣ. ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಿಡಿಯೋದಕ್ಕೆ. ಮತ್ತು ಫ್ರೈ ಮಾಡ್ಕೊಂಡ್ರಂಥ ಪನ್ನೀರನ್ನು ಹಾಕೊಳ್ಳಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಸಾಕು. ಒಂದು 2 ತಿರುಗಿದ್ರೆ ಸಾಕು. ನೋಡಿ, ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ತುಂಬಾ ಬೇಗ ಆಗುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಪನ್ನೀರ್ ಫ್ರೈ ಮಾಡೋದ್ರಿಂದ ಅದೇ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.